ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನ್ಯೂ ಇಯರ್ ಇರೋದ್ರಿಂದ ನಾವೆಲ್ಲ ಫ್ರೆಂಡ್ಸ್ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ನೈಟೇ ನಾನು ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮಲ್ಕೊಂಡೆ, ಬೆಳಗ್ಗೆ ಎದ್ದು ಬೇಗ ಹೊರಡಬೇಕು ಅಂತ ಹೇಳಿ. ಸೊ ಅಷ್ಟರಲ್ಲಿ ಸುದಿ ಕೂಡ ಕೇಕ್ ತಂದಿದ್ರು, ಮಿಡ್ ನೈಟ್ ಕೇಕ್ ಕಟ್ ಮಾಡೋಣ ಅಂತ. ನಮ್ಮ ಬಂಗಾರಿದು ಇದು 3rd ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿರೋದವಳು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ಮದುವೆ ಆದಮೇಲೆ ಅತ್ತೆ ಮನೇಲಿ ನಾವು ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದು. ಯೂಶ್ವಲಿ ನಾವು ಅಮ್ಮನ ಮನೆಯೇ ಕಟ್ ಮಾಡ್ತಾಯಿದ್ವಿ ಕೇಕ್ನ, ಆ್ಯಂಡ್ ಸೆಲೆಬ್ರೇಷನ್ ಕೂಡ ಅಲ್ಲೇ ಮಾಡ್ತಾಯಿದ್ವಿ. ಇದೇ ಫಸ್ಟ್ ಟೈಮ್ ಆ್ಯಂಡ್ ಖುಷಿ ಕೂಡ ಇತ್ತು. ಸುದಿ ಎದ್ದಿರಲಿಲ್ಲ ಅಂತ ಹೇಳಿ ಜಶ್ವಿ ಬೇಗ ಬೇಗ ಎಬ್ಸಿ ಅವ್ರನ್ನೂ ಕೂಡ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಟ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಮ್ಮದು ಫ್ಯಾಮಿಲಿ ಪ್ಲ್ಯಾನೇ ಒಂಥರ ಇತ್ತು, ಸೆಲೆಬ್ರೇಷನ್ ಈ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸೊ ಯಾರೂ ಮಿಡ್ ನೈಟಲ್ಲಿ ಎದ್ದು ಬಂದು ಎಲ್ಲ ಒಟ್ಟಿಗೆ ಸೇರೋಕ್ಕಾಗಲ್ಲ ಅಂತ ಹೇಳಿ ಮನೇಲೇ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಪಾಪು ನೋಡಿ ಎಲ್ಲರಿಗೂ ಕೇಕ್ ತಿನ್ನಿಸಲು, ನನಗೆ ಮಾತ್ರ ತಿನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ವಿಡಿಯೋ ಕೂಡ ನಾನು ಕೇಕ್ ತಿನ್ನಿಸಿದ್ದು ಅಷ್ಟು ಪರ್ಫೆಕ್ಟ್ ಇರಲಿಲ್ಲ, ಬಿಕಾಸ್ ಅತ್ತೆ ಕೇಳ್ಕೊಟ್ಟಿದ್ದೆ, ಅವ್ರಿಗಷ್ಟು ಇಟ್ಕೊಳ್ಳೋಕೆ ಬರಲಿಲ್ಲ. ಹಾಗಾಗಿ ಇನ್ನು ಮಾರ್ನಿಂಗ್ ಹೋಗಬೇಕಲ್ಲ ಅಂತ ಹೇಳಿ ನಾನು ಬೆಳಗ್ಗೆ ಸ್ವೀಟು ಮತ್ತು ಸಾಂಬಾರು ಮಾಡಿಟ್ಟೆ. ಸಾಂಬಾರನ್ನ ನಾನು ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡಿ, ಆ್ಯಂಡ್ ಸ್ವೀಟ್ ಏನಾದರೂ ಹೊಸ ವರ್ಷದ ದಿನ ಮಾಡಬೇಕಲ್ಲ ಅಂತ ಹೇಳಿ ನಾನು ಇಲ್ಲಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ. ಅರೌಂಡ್ ನಾನು 3 o'clockಗೆ ಎದ್ದು ಬೇಗ ಎಲ್ಲ ನೀರಲ್ಲಿ ಹಚ್ಚಿ ಸ್ನಾನ ಮಾಡಿ ಪೂಜೆ ಮಾಡಿ ಈ ಥರ ಎಲ್ಲ ಅಡುಗೆ ಮಾಡಿ ಇಟ್ಟು, ನಾನು ರೆಡಿ ಆಗೋದಲ್ಲದೆ ಜಶ್ವಿನ್ ರೆಡಿಯಾಗಿ ನಾವು ಬೇಗ ಹೋಗಬೇಕಿತ್ತು, ಟ್ರೈನ್ಗೆ ಹೋಗಬೇಕಿತ್ತು ಅಂತ ಹೇಳಿ ನಾವು ಅರ್ಲಿ ಮಾರ್ನಿಂಗ್ ಎಲ್ಲ ಪೂಜೆ ಮಾಡಿದೆ. ಬಟ್ ಏನೋ ಒಂಥರ ಖುಷಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ರೆ. ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗ್ತಾ ಇದ್ವಿ. ಸೊ ಯಾವ ಪ್ಲೇಸ್ ಸನ್ರೈಸ್ ಈಗೀಗ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಟೈಮ್ ಬಂದು 7 o'clock. ನಾನು 4ಗೆ ಎಲ್ಲ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮುಗಿಸ್ಕೊಂಡು ಸೊ ಇವಾಗ ಹೋಗ್ತಾ ಇದ್ದೀವಿ ಎಲ್ಲ ಮಕ್ಕಳೇ. ಆ್ಯಂಡ್ ಗೈಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ಇಯರ್ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು, ವರ್ಷದ ಮೊದಲನೇ ದಿನವೇ ನಾವು ಈ ಥರ ಪ್ರಕೃತಿಯ ಸೌಂದರ್ಯನ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಈ ಮಾರ್ನಿಂಗ್ ವೈಬ್ಸ್ ಅಂತೂ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಬೇಕಿತ್ತು, ತಗೊಂಡು ಈಗ ಅಮ್ಮ ಅವರು ಬಾಡಿಗೆ ಮನೇಲಿ ಇದ್ದಾರಲ್ವ, ಸೊ ಅದು ನಿಯರೇ ಇರೋದು ರೈಲ್ವೆ ಸ್ಟೇಷನ್ನು. ನನಗಂತೂ ತುಂಬ ನೆನಪಾಗುತ್ತೆ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ. ನಾವು ಯೂಶ್ವಲಿ ಅವಾಗೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇರಲಿಲ್ಲ, ಟ್ರೈನಲ್ಲೇ. ಆ್ಯಂಡ್ ಬೇಗ ಹೋಗುತ್ತೆ, ಆ್ಯಂಡ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ, ಆ್ಯಂಡ್ ಕಂಫರ್ಟಬಲ್ ಆಗಿ ಇರುತ್ತೆ ಅಂತ ಹೇಳಿ ನಾವು ಟ್ರೈನ್ ಪ್ರಿಫರ್ ಮಾಡ್ತಾಯಿದ್ವಿ. ಈಗ ಕಾಲೇಜ್ ಜಾಯ್ನ್ ಆದಮೇಲಿಂದ ಬಸ್ ಅಂತ ಪ್ರಿಫರ್ ಮಾಡಿದ್ದು. ಸೊ ಅಷ್ಟರಲ್ಲಿ ಅಪ್ಪ ಮತ್ತು ಸುದಿ ಎಲ್ಲ ನಮ್ಮನ್ನ ಬಿಟ್ಕೊಟ್ರು. ಆ್ಯಂಡ್ ಆಲ್ರೆಡಿ ಲಿಖಿತಾ ಬಂದು ಟಿಕೆಟ್ ಕೂಡ ತಗೊಂಡಿದ್ಲು. ಸೊ ಅಲ್ಲೇ ಇಬ್ಬರು ಮೀಟ್ ಆದ್ವಿ, ಲಿಖಿತಾ ಮತ್ತು ಅವಳ ಕಸಿನ್ ಸಿಸ್ಟರ್. ಆ್ಯಂಡ್ ಸಂಜಿತಾ ಮತ್ತು ಅಶ್ವಿನಿ ಡೋರ್ನಲ್ಲಿ ಹತ್ಕೊಂಡ್ರು. ನಮ್ಮ ಫ್ಲಾಟ್ ಸ್ವಲ್ಪ ಮುಂದೆ ಇರೋದ್ರಿಂದ ಅವ್ರಿಗೆಲ್ಲಿ ಬರಲಿಕ್ಕಾಗಲ್ಲ ಅಂತ ಹೇಳಿ ಅವರು ಇನ್ನೇನು ಎತ್ಕೊಂಡ್ರು. ಸೊ ಇದು ವ್ಯೂ ನೋಡಿ, ಸಾಗರ್ ಕಟ್ಟೆ ಅಂತ ಇವಾಗಂತೂ ಫುಲ್ ಫೇಮಸ್ ಆಗಿದೆ. ಆ ಕಡೆ ರೋಡು, ಈ ಕಡೆ ರೈಲ್ವೆ ಟ್ರ್ಯಾಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ. ನಾನು ಚಿಕ್ಕದರಲ್ಲಿದ್ದಾಗ ನಮ್ಮಪ್ಪ ಮೇಲ್ಗಡೆ ಕೂರಿಸಿದಾಗ ತುಂಬ ಭಯ ಪಡ್ತಾಯಿದ್ದೆ, ಎಲ್ಲಿ ಟ್ರೈನ್ ಬಿದ್ದೋಗುತ್ತೆ ಅಂತ. ಸೊ ಅಷ್ಟು ಮಜಾ ಇತ್ತು. ಸೊ ಫೈನಲ್ ನಾವು ಟ್ರೈನ್ ಕ್ಯಾಚ್ ಮಾಡಿದ್ವಿ, ಸಂಗೀತ ಇಳಿದ್ವಿ, ಡೋರ್ನಲ್ಲಿ ಹಿಂದೆ ಹತ್ಕೊಂಡ್ರು ಅವರು. ಸೊ ಫ್ರೆಂಡ್ಸ್, ಇವಾಗ ಬಂದ್ವಿ. ಎಲ್ಲಿಗೆ ಬಂದ್ವಿ ಅಂದರೆ, ಸೊ ನೀವು ನೋಡ್ತಾ ಇರ್ಬೋದು ಬೋರ್ಡ್, ಕೃಷ್ಣರಾಜನಗರ ಮೀನ್ಸ್ KRS ಬಂದಿದ್ವಿ. ಸೊ ಇಲ್ಲಿಂದ ಇನ್ನೊಂದು ಡೆಸ್ಟಿನೇಷನ್ ಇದೆ,
ಅಲ್ಲಿಗೆ ರೀಚ್ ಆಗಬೇಕು. ನೋಡಿ ಅಲ್ಲಿ ಒಂದು ಫ್ರೆಂಡ್ ಬರ್ತಾ ಇದ್ದಾರೆ, ಅಲ್ಲೊಂದು ಫ್ರೆಂಡ್ ಬರ್ತಾ ಇದ್ದಾರೆ. ಸೊ ಈಗ ನಾವು ಟೋಟಲ್ 6 ಮೆಂಬರ್ಸ್ ಹೋಗ್ತಾ ಇದ್ದೀವಿ, 4 ಮೆಂಬರ್ಸ್ ಚಿಲ್ಡ್ರನ್ಸ್. ಸೊ ಬನ್ನಿ ಮುಂದೆ ಹೋಗೋಣ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್ ತ್ರಿಷಿ. ಹ್ಯಾಪಿ ನ್ಯೂ ಇಯರ್. ನೋಡಿ ನಮ್ಮ ಛೋಟಾ ಬೋಟಗಳೆಲ್ಲ ರೆಡಿ ಆಗಿದ್ದಾವೆ, ಫುಲ್ ಪ್ಯಾಕ್ ಆಗಿ ನಿಂತವ್ರೆ. ಸೊ ಬನ್ನಿ ಹೋಗೋಣ. ಹಾಯ್ ಚೋಟು. ಏನು ಹೇಳಿಲ್ಲ ನನಗೆ ನೀನು. ನಾನು ಬರೀ ಸೊ ಇದೇ ಫಸ್ಟ್ ಟೈಮು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್. ಹಾಯ್ ಗಾಯ್ಸ್. ಸೊ ಹಾಯ್ ಮೇಡಮ್. ಹಾಯ್ ಸೃಷ್ಟಿ. ಸೊ ಇವಾಗ ಆಟೋ ಸಿಕ್ಕಿದೆ, 2 ಆಟೋ ಮಾಡ್ಕೊಂಡಿದ್ದೀವಿ. 3 ಮೆಂಬರ್ಸ್ ಅಲ್ಲಿ, 3 ಮೆಂಬರ್ಸ್ ಇಲ್ಲಿ. ಸೊ ಮುಂದೆ ಹೋಗೋಣ. ಹೇಗಿದೆ ಸಂಜೆ ಎಕ್ಸ್ಪೀರಿಯನ್ಸು? ಅಯ್ಯೋ ತುಂಬ ಕಷ್ಟ ಆಗ್ತದೆ ಹೋಗಾಟದಲ್ಲಿ. ಈ ಕುರಿಗಳನ್ನ ತುಂಬೋಣ ಹಂಗಿದೆ. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ನಾವು ಯಾವತ್ತಿದ್ರೆ ಸೊ ಇನ್ನು 3-4 ಕಿಲೋಮೀಟರ್ಸ್ ಇದೆಯಂತೆ. ಸೊ ನೋಡೋಣ ಬನ್ನಿ. ನಾವು ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಕು. ತಿಳಿಸ್ಕೊಡ್ತೀನಿ. ಸೊ ಫೈನಲಿ ನಾವು 3 ಜನ ಬಂದು ರೆಸಾರ್ಟ್ಗೆ ರೀಚ್ ಆದ್ವಿ. ನೋಡಿ 3 ಜನ ಫ್ರೆಂಡ್ಸು ಹೆಂಗಿದ್ದಾರೆ ಅಂತ. ಆ್ಯಂಡ್ ಸಂಜಿತನ ಮಗ ಮತ್ತು ಜಶ್ವಿ ಈಕ್ವಲ್ ಏಜ್, ಅಂದರೆ ಸೇಮ್ ಏಜ್ ಅವರು. ಸೊ ನಾವು ಹೋಗಿ ಅಲ್ಲಿ ಚೆಕ್ ಇನ್ ಆಗೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಅವ್ರು 3 ಜನ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಾವು ಬಂದ್ವಿ ಅಂತ ಹೇಳಿ ನಮಗೆ ರೆಸಾರ್ಟಲ್ಲಿ ಸೈನ್ ಮತ್ತು ಫೋನ್ ನಂಬರ್ ಎಲ್ಲ ಬರೆಸ್ಕೊಂಡು ನಮಗೆ ಬ್ಯಾಡ್ಜ್ ಆಗ್ತಾಯಿದ್ರು. ಅಷ್ಟರಲ್ಲಿ ಅವರು ಕೂಡ ಬಂದ್ವಿ. ಸೊ ಫ್ರೆಂಡ್ಸ್, ನಾವು ಬಂದಿದ್ದು ಬ್ಲೂ ಲಗನ್ ಇನ್ ರೆಸಾರ್ಟ್. ಅದು KRS ಬ್ಯಾಕ್ ವಾಟರಲ್ಲಿದೆ, ಉಂಡವಾಡಿ ಹತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಗೈಸ್, ನಾವು ಬಂದಿದ್ದೀವಿ ಬ್ಲೂ ಲಗನ್ ರೆಸಾರ್ಟಿಗೆ. ಇದು KRS ಬ್ಯಾಕ್ ವಾಟರಲ್ಲಿದೆ. ಸೊ ಇನ್ನೊಂದು 5 ಮಿನಿಟ್ಸ್ ಬೇಗ ಚೆಕ್ ಇನ್ ಆಗಿ ಒಳಗಡೆಗೆ ಹೋಗ್ತೀವಿ. ಇನ್ನೂ ಒಳಗಡೆ ನೋಡಿಲ್ಲ ಯಾವ ರೀತಿ ಇದೆ ಅಂತ. ಸೊ ನೋಡಿ ನಿಮಗೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ನೀವು ಯಾರೆಲ್ಲ ಹತ್ರ ಇದ್ದೀರಾ, ಸೊ ನೀವು ಬಂದು ಇಲ್ಲಿ ಸ್ಟೇ ಆಗ್ಬೋದು ಅಥವಾ ಒನ್ ಡೇ ಪ್ಯಾಕೇಜ್ ಕೂಡ ತೊಗೊಬೋದು. ಸೊ ನಾನು ಇನ್ನು ಮಿಕ್ಕಿ ಡೀಟೇಲ್ಸ್ನ ನಿಮಗೆ ಆಮೇಲೆ ಚೆಕ್ ಇನ್ ಆದಮೇಲೆ ಹೇಳ್ತೀನಿ. ಸೊ ಇನ್ನು 3 ಜನ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಾದಮೇಲೆ ಚೆಕ್ ಇನ್ ಆಗ್ತೀವಿ. ಸೊ ನೋಡಿ ಈ ರೀತಿ ಇದೆ. ಸೊ ಸಮ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ನೋಡೋಕ್ಕೆ ಹೊರಗಡೆಯಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಒಳಗಡೆ ಹೋಗಿ ನೋಡಬೇಕು ಯಾವ ರೀತಿ ಇದೆ ಅಂತ. ಸೊ ಅಲ್ಲಿ ನಮ್ಮ ಮಕ್ಕಳು ಕೂಡ ಹೆಂಗೆ ಬರ್ತಾಯಿದ್ದಾರೆ ನೋಡಿ. ನಿಧಾನ ಬನ್ನಿ. ನಮ್ಮ ಜಶ್ವಿಗಂತೂ ರೆಸಾರ್ಟ್ ಅಂದರೆ ಅಭ್ಯಾಸ ಆಗಿದೆ. ಆಲ್ಮೋಸ್ಟ್ ಇದು ಅವಳದು 3rd ರೆಸಾರ್ಟ್ ಅನಿಸುತ್ತೆ. ಅವಳಿಗೆ 1 ಇಯರ್ಗೂ ಒಂದೊಂದು ಸಲ ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ದೀವಿ. ಅವಳಿಗೆ ಇದೆಲ್ಲ ಥರ ಫ್ರೀಯಾಗಿದ್ದು ಆಟಾಡೋಕ್ಕಂತ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅಲ್ವಾ ಮಗಳು? ಹಾಂ, ಕಾಡಲ್ಲಿ. ಸರಿ ಮಗಳು, ಆಮೇಲೆ ಆಟಾಡಿ ಆಯಿತಾ? ಓಕೆ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ಅವರು ಕೂಡ ಬಂದರು. ಇದೇ ಆಟೋದಲ್ಲಿ ನಾವು ಡ್ರಾಪ್ ಮತ್ತು ಪಿಕಪ್ ಮಾಡಿಸ್ಕೊಂಡ್ವಿ. ಅವ್ರ ನಂಬರ್ ಇಸ್ಕೊಂಡಿದ್ವಿ, ಹಾಗಾಗಿ ಅವ್ರ ಜೊತೆನೇ ಬಿಡಿಸ್ಕೊಂಡ್ವಿ. ಆ್ಯಂಡ್ ನಾವು ಹೊರಗಿಂದ ನೋಡಿದಾಗ ಇದೇನು ಈ ಥರ ಇದೆ ಅಂತ ಅನಿಸ್ತು, ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಗಿದ್ದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅವಳು ಅಶ್ವಿನಿ ಆ್ಯಂಡ್ ಅದು ಭಾವನ ಆ್ಯಂಡ್ ಸಂಜಿತಾ. ನಾವು ಇಷ್ಟು ಜನ ಕೂಡ ಹೈಸ್ಕೂಲ್ ಮೇಟ್ಸ್. ಆ್ಯಂಡ್ 3 ಜನಕ್ಕೆ ಮದುವೆ ಆಗಿ ಬೇಬೀಸ್ ಇದೆ, ಅವರಿಬ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಸೊ ಈ ಥರ ಎಲ್ಲ ಬ್ಯಾಡ್ಜ್ ಕಟ್ಟಿದ್ರು. ನಾವೆಲ್ಲ ಹಾಕ್ಕೊಂಡು ಹೊರಟ್ವಿ ನಮ್ಮ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ರೆಸಾರ್ಟ್ನ. ಸೊ ಇದು ಫಸ್ಟು ನಾವು ಟಿಫನ್ ಮುಗಿಸ್ಕೊಳ್ಳೋಣ ಅಂತಂದ್ವಿ. ಆ್ಯಂಡ್ ನಾವು ತೊಗೊಂಡಿದ್ದು ಡೇ ಪ್ಯಾಕೇಜ್ ಆಗಿರೋದ್ರಿಂದ ಟಿಫನ್ ಇನ್ಕ್ಲೂಡ್ ಇರಲಿಲ್ಲ. ಹಾಗಾಗಿ ನಾವು ತಂದಿರುವಂಥ ಟಿಫನ್ನೇ ಅಲ್ಲಿ ಲಂಚ್ ಏರಿಯಾದಲ್ಲಿ ಕುತ್ಕೊಂಡು ತಿನ್ಕೊಳ್ಳೋಣ ಅಂತ ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ನಮಗೆ ಮಲೆನಾಡು ಸೈಡೇ ಬಂದಂಗೆ ಫೀಲ್ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸುತ್ತಮುತ್ತ ಬೇರೆ ಊರುಗಳಿಗೆಲ್ಲ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡೋದ್ಕಿಂತ ನಮ್ಮ ಹತ್ರ ಇರೋಂಥ ರೆಸಾರ್ಟ್ಗಳನ್ನೇ ನೋಡಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಆ್ಯಂಬಿಯನ್ಸ್ ವೈಸ್ ಆಗಲಿ, ಸ್ಟಾಫ್ಸ್ ವೈಸ್ ಆಗಲಿ, ಫುಡ್, ಪ್ರತಿಯೊಂದು ಗೇಮ್ಸ್ ಎಲ್ಲ ಅಂದರೆ ಎಲ್ಲ ಸಕ್ಕತ್ತಾಗಿತ್ತು. ನನಗಿದು ನೋಡಿದಾಗ ಎಲ್ಲೋ ಚಿಕ್ಕಮಂಗ್ಳೂರು ಅಥವಾ ಹಾಸನ ಆ ಕಡೆ ಇದ್ದೀನಿ ಅಂತ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರು. ಒಳಗಡೆಯಿಂದನೂ ಮೇಲೆ ನೋಡಿ ಏನೋ ಅಳಿಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಬಂದಾಗ ಏನಪ್ಪ ಈ ಥರ ಇದೆ ಅನಿಸ್ತು, ಬಟ್ ಒಳಗಡೆ ಬಂದಾಗಲೇ ತುಂಬ ಚೆನ್ನಾಗಿದ್ದು. ಸೊ ಅದು ನೀವು ನೋಡಿದ್ದು ಕಾಟೇಜು. ಸೊ ಇದು ರೆಸಾರ್ಟು ಬೌಂಡ್ರಿ ಮೀನ್ಸ್ ಎಲ್ಲ ಫುಲ್ ಕವರ್ ಮಾಡಿದ್ದಾರೆ, ಬಿಕಾಸ್ ಅದೇ ಬ್ಯಾಕ್ ವಾಟರು, ಕಾವೇರಿ ಬ್ಯಾಕ್ ವಾಟರು. ಸೊ ಇದು ಲಂಚ್ ಏರಿಯಾ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಸೆಂಬಲ್ ಮಾಡಿಟ್ಟಿದ್ದಾರೆ ಅಂತ. ಸೊ ಅಲ್ಲಿ ನಾವು ತಂದಿರುವಂಥ ಲಂಚ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ.
ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಬಿಕಾಸ್ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಗೇಮ್ಸ್ ಇತ್ತು ಆ್ಯಂಡ್ ಬಫೆಟ್ ಏನೇನಿತ್ತು, ವಾಟರ್ ಗೇಮ್ ಎಷ್ಟಿತ್ತು, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಆ್ಯಂಡ್ ತಪ್ಪದೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.